ಸೆಂಟೆನ್ಸ್ ಈ ರೀತಿ ಇದೆ. ಅವಳಿಗೆ ನನ್ನ ಹೆಸರು ಗೊತ್ತು. ಅವಳಿಗೆ ನನ್ನ ಹೆಸರು ಗೊತ್ತು. ಇದಕ್ಕೆ ಇಂಗ್ಲೀಷ್ನಲ್ಲಿ ಹೇಳ್ತೀವಿ ಸಿ ನೌಸ್ ಮೈ ನೇಮ್. ಸಿ ನೌಸ್ ಮೈ ನೇಮ್. ನಾನು ನಾಳೆ ಬರಲ್ಲ. ನಾನು ನಾಳೆ ಬರಲ್ಲ. ಇದಕ್ಕೆ ಹೇಳ್ತೀವಿ ಐ ಡೋಂಟ್ ಕಮ್ ಟುಮಾರೋ. ನಾವು ಯಾರಿಗೂ ಕಾಯುವುದಿಲ್ಲ. ನಾವು ಯಾರ ಸಲುವಾಗಿ ವೇಟ್ ಮಾಡೋಲ್ಲ ಅಂತೀವಲ್ಲ, ಅದನ್ನೇ ಇಂಗ್ಲೀಷ್ನಲ್ಲಿ ವಿ ವೋಂಟ್ ವೇಟ್ ಫಾರ್ ಎನಿಬಡಿ ಅಂತ ಹೇಳ್ತೀವಿ. ಅವರು ನಮ್ಮ ಜೊತೆ ಬರುತ್ತಾರೆ. ಅವರು ನಮ್ಮ ಜೊತೆಗೆ ಬರುತ್ತಾರೆ. ಇದಕ್ಕೆ ದೇ ಕಮ್ ವಿತ್ ಅಸ್. ನನಗೆ ಕಾಪಿ ಬೇಕು. ಇದಕ್ಕೆ ಹೇಳಬೇಕು ಐ ವಾಂಟ್ ಕಾಪಿ. ಐ ವಾಂಟ್ ಕಾಪಿ. ಅವಳು ನನ್ನ ತಂಗಿ. ಅವಳು ನನ್ನ ತಂಗಿ ಅನ್ನೋಕ್ಕೆ ಇಂಗ್ಲೀಷ್ನಲ್ಲಿ ಸಿ ಈಸ್ ಮೈ ಯಂಗರ್ ಸಿಸ್ಟರ್. ಸಿ ಈಸ್ ಮೈ ಯಂಗರ್ ಸಿಸ್ಟರ್. ನೀವು ಕನ್ನಡ ಮಾತಾಡ್ತೀರಾ? ನೀವು ಕನ್ನಡ ಮಾತಾಡ್ತೀರಾ ಅನ್ನೋಕ್ಕೆ ಇಂಗ್ಲೀಷ್ನಲ್ಲಿ ಹೇಳ್ತೀವಿ ಡೂ ಯು ಸ್ಪೀಕ್ ಕನ್ನಡ. ಡೂ ಯು ಸ್ಪೀಕ್ ಕನ್ನಡ. ನಾವು ಎಲ್ಲಿ ಭೇಟಿಯಾಗೋಣ ಅಂತ ಕೇಳಬೇಕಾದ್ರೆ ಇಂಗ್ಲೀಷ್ನಲ್ಲಿ ವೇರ್ ಶಾಲ್ ವಿ ಮೀಟ್ ಅಂತ ಈ ರೀತಿ ಕೇಳಬೇಕು. ನಮಗೆ ಇನ್ನೂ ಏನೋ ಬೇಕು. ಇದಕ್ಕೆ ವಾಟ್ ಎಲ್ಸ್ ಡೂ ವಿ ನೀಡ್. ಬಸ್ ನಿಲ್ದಾಣ ಎಲ್ಲಿದೆ. ಇದನ್ನು ಯಾವ ರೀತಿ ಕೇಳೋದಂದರೆ ವೇರ್ ಈಸ್ ಬಸ್ ಸ್ಟ್ಯಾಂಡ್. ವೇರ್ ಈಸ್ ಬಸ್ ಸ್ಟ್ಯಾಂಡ್. ನಾನು ಇವತ್ತು ಕೆಲಸ ಮಾಡುವುದಿಲ್ಲ. ಇದನ್ನು ಇಂಗ್ಲೀಷ್ನಲ್ಲಿ ಐ ಆಮ್ ನಾಟ್ ವರ್ಕಿಂಗ್ ಟುಡೇ. ಐ ಆಮ್ ನಾಟ್ ವರ್ಕಿಂಗ್ ಟುಡೇ. ನೀವು ಏನು ಕುಡಿಯಲು ಇಷ್ಟಪಡುತ್ತೀರಿ. ಇದಕ್ಕೆ ಹೇಳಬೇಕು ವಾಟ್ ವುಡ್ ಯು ಲೈಕ್ ಟು ಡ್ರಿಂಕ್. ರಾಜು ಒಬ್ಬ ಶಿಕ್ಷಕನಾಗಿದ್ದ. ರಾಜು ಒಬ್ಬ ಶಿಕ್ಷಕನಾಗಿದ್ದನಕ್ಕೆ ರಾಜು ವಾಸ್ ಎ ಟೀಚರ್ ಅಂತ ಹೇಳಬೇಕು. ಅವನು ತುಂಬ ಧೈರ್ಯಶಾಲಿ. ಅವನಿಗೆ ಧೈರ್ಯ ಭಾಳ ಐತೈತಿವಲ್ಲ. ಹಿ ಈಸ್ ವೆರಿ ಕರೇಜಿಯಸ್. ನೀವು ಏನು ಕಳೆದುಕೊಳ್ಳುತ್ತೀರಿ. ವಾಟ್ ಡೂ ಯು ಲಾಸ್. ವಾಟ್ ಡು ಯು ಲಾಸ್. ನನ್ನ ಮೇಲೆ ಆರೋಪ ಮಾಡಬೇಡಿ ಅನ್ನೋಕ್ಕೆ ಇಂಗ್ಲೀಷ್ನಲ್ಲಿ ಡು ನಾಟ್ ಬ್ಲೇಮ್ ಆನ್ ಮೀ ಅಂತ ಹೇಳಬೇಕು. ನನ್ನ ಪ್ರಕಾರ ಅದು ಹಾಗೇ ಅಲ್ಲ. ಐ ಡೋಂಟ್ ಮೀನ್ ಇಟ್ ಲೈಕ್ ದ್ಯಾಟ್. ಇದು ನನಗೆ ದೊಡ್ಡ ವಿಷಯವಾಗಿದೆ. ನಿನಗೆ ಸಣ್ಣದಿರ್ಬೋದು, ನನಗೆ ದೊಡ್ಡದಾಗಿದೆ ಅಂತೇವಲ್ಲ, ಅದನ್ನು ಇಂಗ್ಲೀಷ್ನಲ್ಲಿ ಇಟ್ಸ್ ಎ ಬಿಗ್ ಡೀಲ್ ಫಾರ್ ಮೀ. ತಣ್ಣಗಾದ ಆಹಾರವನ್ನು ತೆಗೆದುಕೊಳ್ಳಬೇಡಿ. ಡೋಂಟ್ ಟೇಕ್ ಚಿಲ್ಡ್ ಈಟೇಬಲ್ಸ್. ನಾನು ಅರ್ಧ ಗಂಟೆಯಲ್ಲಿ ಹೊರಡುತ್ತೇನೆ. ನನಗೆ ಸಮಯ ಆಗಿದೆ, ಹೊರಡ್ತೀನಿ ಅಂತೀವಲ್ಲ. ಐ ವಿಲ್ ಲೀವ್ ಇನ್ ಹಾಫ್ ಆ್ಯನ್ ಅವರ್. ನನ್ನ ಚಾರ್ಜರ್ ನನಗೆ ಸಿಗುತ್ತಿಲ್ಲ. ಐ ಕಾಂಟ್ ಫೈಂಡ್ ಮೈ ಚಾರ್ಜರ್. ಐ ಕಾಂಟ್ ಫೈಂಡ್ ಮೈ ಚಾರ್ಜರ್. ನಾವು ಹೊರಡುವಾಗ ನಾನು ನಿನಗೆ ಕರೆ ಮಾಡುತ್ತೇನೆ. ಇದನ್ನೇ ಇಂಗ್ಲೀಷ್ನಲ್ಲಿ ಹೇಳ್ತೀವಿ ಐ ವಿಲ್ ಕಾಲ್ ಯು ವೆನ್ ವಿ ಗೋ. ಐ ವಿಲ್ ಕಾಲ್ ಯು ವೆನ್ ವಿ ಗೋ. ನಾನು ಸೂಪರ್ ಮಾರ್ಕೆಟ್ಗೆ ಹೋಗ್ತಾ ಇದ್ದೀನಿ. ಈ ವಾಕ್ಯಗೆ ಇಂಗ್ಲೀಷ್ನಲ್ಲಿ ಹೇಳ್ತೀವಿ ಐ ಆಮ್ ಗೋಯಿಂಗ್ ಟು ದ ಸೂಪರ್ ಮಾರ್ಕೆಟ್. ನೆಕ್ಸ್ಟ್ ವೈ ಆರ್ ಯು ಗೋಯಿಂಗ್ ದೇರ್. ಅಲ್ಲಿಗೆ ಯಾಕೆ ಹೋಗ್ತಾ ಇದ್ದೀಯಾ. ನಾನು ನನ್ನ ಫ್ರೆಂಡ್ ಜೊತೆ ಅವನ ಮನೆಯಲ್ಲಿದ್ದೆ. ಇದಕ್ಕೆ ಹೇಳ್ತೀವಿ ಐ ವಾಸ್ ವಿತ್ ಮೈ ಫ್ರೆಂಡ್ ಆಟ್ ಹೀಸ್ ಹೋಮ್. ನೆಕ್ಸ್ಟ್ ಕ್ಲಾಸ್ ತುಂಬ ಬೋರಿಂಗ್ ಆಗಿತ್ತು. ಇದನ್ನು ಇಂಗ್ಲೀಷ್ನಲ್ಲಿ ಹೇಳ್ತೀವಿ ದ ಕ್ಲಾಸ್ ವಾಸ್ ಟು ಬೋರಿಂಗ್.
ಇದು ಪಾಸ್ಟ್ ಟೆನ್ಸಲ್ಲಿ ಬರ್ತದೆ, ವಾಸ್ ಬಳಕೆ ಆಗ್ತದೆ. ನಿನ್ನ ಹತ್ರ ಎಷ್ಟು ಫೋನ್ಗಳಿವೆ? ಹೌ ಮೆನಿ ಫೋನ್ಸ್ ಡೂ ಯು ಹ್ಯಾವ್? ಇವತ್ತು ಇಂಗ್ಲಿಷ್ ಪೇಪರ್ ಇದೆ. ಐ ಹ್ಯಾವ್ ಇಂಗ್ಲಿಷ್ ಪೇಪರ್ ಟುಡೇ. ಐ ಹ್ಯಾವ್ ಇಂಗ್ಲಿಷ್ ಪೇಪರ್ ಟುಡೇ. ನಾನು ನಿನಗೆ ಲೊಕೇಶನ್ ಕಳುಹಿಸ್ತೀನಿ. ಐ ವಿಲ್ ಸೆಂಡ್ ಯು ದ ಲೊಕೇಶನ್. ನಾನಿನ್ನೂ ಡಿಸೈಡ್ ಮಾಡಿಲ್ಲ. ಅದಕ್ಕೆ ಇಂಗ್ಲೀಷ್ನಲ್ಲಿ ಐ ಹ್ಯಾವನ್ ಡಿಸೈಡೆಡ್ ಯೆಟ್ ಅಂತ ಹೇಳ್ತೀವಿ.